ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಮ್ಮ ಬೆಂಗಳೂರಿಂದ ಸುಮಾರು 34 ಕಿಲೋಮೀಟರ್ ಅಲ್ಲಿ ಒನ್ ಡೇ ಫುಲ್ ಫ್ಯಾಮಿಲಿ ಜೊತೆ ಮತ್ತೆ ಫ್ರೆಂಡ್ಸ್ ಜೊತೆ ಟೈಮ್ನ ಸ್ಪೆಂಡ್ ಮಾಡೋ ಅಂತಹ ಜಾಗ ಅಂದರೆ ಅದು ಬನ್ನೇರುಘಟ್ಟ ಅಂತಾನೆ ಹೇಳಬಹುದು. ಈ ಬನ್ನೇರುಘಟ್ಟದಲ್ಲಿ ನಾವು ನೋಡುವಂತಹ ಸ್ಥಳಗಳು ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಇರುವ ಬಸ್ ಕನೆಕ್ಟಿವಿಟಿ ಎಲ್ಲದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ಬನ್ನೇರುಘಟ್ಟದಲ್ಲಿ ನಾವು ನೋಡುವಂಥ ಸ್ಥಳಗಳು ಯಾವ್ದ್ಯಾವುದು ಅಂದರೆ ಚಂಪಕಧಾಮ ದೇವಾಲಯ, ಮತ್ತೊಂದು ಚಂಪಕಧಾಮ ದೇವಾಲಯದ ಹಿಂಭಾಗದಲ್ಲಿ ಇರುವ ವಾಗ್ನಗಿರಿ ಬೆಟ್ಟದ ಮೇಲೆ ಇರುವ ಸುಮಾರು 200 ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ನಾವು ಬೆಟ್ಟದ ಮೇಲೆ ನೆಲೆಸಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯನ ನೋಡಬಹುದು. ಈ ದೇವಾಲಯವನ್ನು ನೋಡಿಕೊಂಡು ಸುಮಾರು 2 ಕಿಲೋಮೀಟರು ಟ್ರಕ್ ಮಾಡಿಕೊಂಡು ಕಾಡಲ್ಲೇ ಹೋದರೆ ಅಂದರೆ ನಮಗೆ ಪ್ರಸಿದ್ಧವಾದ ಸುವರ್ಣಮುಖಿ ಅಂತ ಹೇಳುವ ಕಲ್ಯಾಣಿನ ನೋಡಬಹುದು. ಈ ಕಲ್ಯಾಣಿಯನ್ನ ಪಾಪನಾಶಿನಿ ಎಂದು ಕರೀತಾರೆ. ಈ ಕಲ್ಯಾಣಿಯಲ್ಲಿ ಸ್ನಾನವನ್ನ ಮಾಡಿದರೆ ನಮಗೆ ಚರ್ಮದಲ್ಲಿ ಯಾವುದೇ ರೋಗವಿದ್ದರೂ ಸಹ ವಾಸಿಯಾಗುತ್ತೆ ಎಂದು ನಂಬಲಾಗುತ್ತೆ. ಈ ದೇವಾಲಯಗಳನ್ನೆಲ್ಲ ನೋಡಿಕೊಂಡು ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಇರುವ ಬನ್ನೇರುಘಟ್ಟ ಝೂ ಮತ್ತೆ ಸಫಾರಿಗೂ ಸಹ ಹೋಗಬಹುದು. ಈ ಝೂ ಪಕ್ಕದಲ್ಲೇ ಇರುವ ಶ್ರೀ ಖಾತು ಶ್ಯಾಮ್ ದೇವಾಲಯಗೆ ಸಹ ಹೋಗಬಹುದು. ಬನ್ನಿ ಈ ಎಲ್ಲ ಪ್ಲೇಸಸ್ನ ಒಂದೊಂದಾಗಿ ನೋಡೋಣ. ಈಗ ಬಸ್ ಕನೆಕ್ಟಿವಿಟಿ ಬಗ್ಗೆ ನೋಡೋದಾದ್ರೆ ಬೆಂಗಳೂರು ಮೆಜೆಸ್ಟಿಕ್ ಮತ್ತೆ ಮಾರ್ಕೆಟ್ ಇಂದ ಡೈರೆಕ್ಟ್ ಈ ಬನ್ನೇರುಘಟ್ಟಗೆನೆ ಬಸ್ಸಸ್ ಸಿಗುತ್ತೆ. ಈ ಬನ್ನೇರುಘಟ್ಟಗೆ ಬರೋದಕ್ಕೆ ಬಸ್ ನಂಬರ್ಸು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿರ್ತೀನಿ, ನೀವು ಅದನ್ನ ಒಂದ್ಸಲ ಚೆಕ್ ಮಾಡಿ. ನೀವು ಬಸ್ಸಲ್ಲಿ ಬಂದು ಇಲ್ಲಿ ಕಾಣಿಸುವ ಬನ್ನೇರುಘಟ್ಟ ಸರ್ಕಲ್ ಅಲ್ಲಿ ಇಳ್ಕೊಬೇಕು. ಇಲ್ಲಿ ಇಳ್ಕೊಂಡು ಸ್ವಲ್ಪ ಮುಂದೆ ಸ್ಟ್ರೈಟ್ ಆಗಿ ಹೋದ್ರೆ ಅಂದ್ರೆ ನಮಗೆ 2 ರೋಡು ಸಿಗುತ್ತೆ. ಅದರಲ್ಲಿ ಲೆಫ್ಟ್ ಸೈಡ್ ಇರೋ ರೋಡಲ್ಲಿ 1 ಕಿಲೋಮೀಟರ್ ಹೋದ್ರೆ ಬನ್ನೇರುಘಟ್ಟ ಝೂ ಸಿಗುತ್ತೆ. ಅದೇ ರೈಟ್ ಸೈಡ್ ಅಲ್ಲಿ ನಮಗೆ ಕಾಣಿಸೋ ದ್ವಾರದ ಒಳಗಡೆ ಹೋದ್ವಿ ಅಂದ್ರೆ ಸ್ವಲ್ಪ ದೂರದಲ್ಲೇ ನಮಗೆ ಚಂಪಕಧಾಮ ದೇವಾಲಯ ಸಿಗುತ್ತೆ. ನೋಡಿ, ಇದೇ ಚಂಪಕಧಾಮ ದೇವಾಲಯದ ರಾಜಗೋಪುರ. ಇದು ಸುಮಾರು 80 ಅಡಿಗಳ ಎತ್ತರವಿದೆ. ಈ ದೇವಾಲಯ 12ನೇ ಶತಮಾನಕ್ಕೆ ಸೇರಿದ್ದು. ಇಲ್ಲಿ ಕಂಡುಬರುವ ಶಾಸನಗಳಲ್ಲಿ ಈ ದೇವಾಲಯವನ್ನ ಹೊಯ್ಸಳರ ಅವಧಿಯಲ್ಲಿ ನಿರ್ಮಿಸಲಾಗಿತ್ತೆಂದು ಮತ್ತೆ ವಿಜಯನಗರ ರಾಜವಂಶರು ಅಭಿವೃದ್ಧಿಪಡಿಸಿದರೆಂದು ಸೂಚಿಸಿದ್ದಾರೆ. ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಇಲ್ಲಿ ಯಾಕೆ ಚಂಪಕಧಾಮ ಅಂತ ಹೆಸರು ಬಂದಿದೆ ಅಂತ ನೋಡೋದಾದ್ರೆ, ಈಗಿನ ಬನ್ನೇರುಘಟ್ಟ ರಾಷ್ಟ್ರೀಯ ಅರಣ್ಯ ಪ್ರದೇಶವು ಹಿಂದೆ ಚಂಪಕ ಮರಗಳು ಅಂದರೆ ಸಂಪಂಗಿ ಮರಗಳ ಮತ್ತು ಮಹಾನ್ ಋಷಿಮುನಿಗಳ ತಪೋಭೂಮಿ ಕಾಡಾಗಿತ್ತು. ಇದು ಚಂಪಕ ಮರಗಳಿಂದ ಅಮೃತವಾಗಿತ್ತು ಮತ್ತು ಅದನ್ನು ಚಂಪಕಾರಣ್ಯ ಎಂದು ಕರೆಯಲ್ಪಡ್ತಿತ್ತು ಮತ್ತು ದೇವಾಲಯ ದೇವತೆಯನ್ನ ಚಂಪಕರಾಯ ಎಂದು ಕರೀತಾ ಇದ್ರು. ಪ್ರಸ್ತುತ ಚಂಪಕಧಾಮ ಸ್ವಾಮಿಯ ದೇವಾಲಯದ ಕೆಳಗಡೆ ತ್ರೇತಾಯುಗದ ಶ್ರೀ ರಾಮನ ದೇವಾಲಯ ಮತ್ತೆ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣದ ದೇವಾಲಯವಾಗಿತ್ತು. ಪ್ರಸ್ತುತ ಕಲಿಯುಗದಲ್ಲಿ ಚಂಪಕಧಾಮ ಸ್ವಾಮಿಯು ಭಗವಾನ್ ನಾರಾಯಣ ಸ್ವಾಮಿಯಾಗಿದ್ದು ಈ ದೇವಾಲಯವನ್ನು ಮೂಲತಃ ಪಾಂಡವರು ನಿರ್ಮಿಸಲ್ಪಟ್ಟಿತು. ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ಚಂಪಕರಾಯ ದೇವರ ಜೊತೆಗೆ ಲಕ್ಷ್ಮಿ ಮತ್ತೆ ಭೂದೇವಿಯ 2 ಪತ್ನಿಯರನ್ನ ನೋಡ್ತೀವಿ. ಈ ದೇವಾಲಯದ ಒಳಗಡೆ ಚಂಪಕಧಾಮ ದೇವಾಲಯದ ಪಕ್ಕದಲ್ಲೇ ನಾವು ಮಹಾಲಕ್ಷ್ಮಿ ದೇವಾಲಯವನ್ನು ಸಹ ನೋಡ್ತೀವಿ. ಈ ದೇವಾಲಯದ ಒಳಗಡೆ ಇರುವ ಅನ್ನದಾಸೋಹ ಭವನದಲ್ಲಿ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅನ್ನದಾನ ಇರುತ್ತೆ.
ಚಂಪಕಧಾಮ ದೇವಾಲಯದ ಹಿಂಭಾಗದಲ್ಲಿ ವಾಗ್ಣಗಿರಿ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನ ನೋಡಬಹುದು. ಈ ಬೆಟ್ಟದ ಕೆಳಗಡೆ ನಾವು ಶ್ರೀ ಗಣಪತಿ ದೇವಾಲಯವನ್ನ ಸಹ ನೋಡ್ತೀವಿ. ಈ ಬೆಟ್ಟವನ್ನ ಹತ್ತೋದಕ್ಕೆ ಸುಮಾರು 200 ಸ್ಟೆಪ್ಸ್ ಇದೆ. ಈ ಬೆಟ್ಟವನ್ನ ಹತ್ತೋದಕ್ಕೆ ಸುಮಾರು 15 ನಿಮಿಷದಿಂದ 20 ನಿಮಿಷ ಆಗುತ್ತೆ. ಈ ಬೆಟ್ಟವನ್ನ ಹತ್ಕೊಂಡು ಹೋಗ್ತಿದ್ದಂಗೆ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವ ಕಾಣಿಸುತ್ತೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ಸಹ 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ್ದರು. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಸ್ಟೆಪ್ಸ್ನ ಹತ್ಕೊಂಡು ಒಳಗಡೆ ಹೋಗ್ತಿದ್ದಂಗೆ ನಮಗೆ ವಿಷ್ಣುವಿನ 10 ಅವತಾರಗಳನ್ನ ದರ್ಶನ ಪಡ್ಕೋತೀವಿ. ಅದರಿಂದ ಒಳಗಡೆ ಹೋಗ್ತಿದ್ದಂಗೆ ನಮಗೆ ದ್ವಾರಪಾಲಕರ ದರ್ಶನ ಆಗುತ್ತೆ. ಅಲ್ಲಿಂದ ಒಳಗಡೆ ಹೋಗಿ ನಾವು ಗರ್ಭಗುಡಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನ ಪಡ್ಕೋತೀವಿ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪಕ್ಕದಲ್ಲೇ ನಾವು ವ್ಯೂ ಪಾಯಿಂಟ್ನ ನೋಡ್ತೀವಿ. ಇಲ್ಲಿ ಸನ್ಸೆಟ್ ಮತ್ತೆ ಸನ್ರೈಸ್ನ ನೋಡೋದಕ್ಕೆ ಅನೇಕ ಜನರು ಇಲ್ಲಿಗೆ ಬರ್ತಾರೆ. ಮತ್ತೆ ಇಲ್ಲಿಂದ ನಾವು ಅನೇಕ ಬೆಟ್ಟಗಳನ್ನು ಸಹ ನೋಡ್ತೀವಿ. ಈ ಸನ್ಸೆಟ್ ವ್ಯೂ ಪಕ್ಕದಲ್ಲೇನೆ ನಾವು ಒಂದು ಕಾಲುದಾರಿ ಹೋಗೋದನ್ನ ನೋಡ್ತೀವಿ. ಆ ಕಾಲುದಾರಿಯಲ್ಲಿ ಅರಣ್ಯದಲ್ಲಿ ನಾವು 2 ಕಿಲೋಮೀಟರ್ ಟ್ರಕ್ ಮಾಡಿಕೊಂಡು ಈಗ ಹೋಗಬೇಕು. ಈ 2 ಕಿಲೋಮೀಟರ್ ಟ್ರಕ್ ಮಾಡಿಕೊಂಡು ಹೋಗೋದಕ್ಕೆ ಸುಮಾರು 45 ನಿಮಿಷದಿಂದ 1 ಅವರ್ ಆಗುತ್ತೆ. ನಾವೀ 2 ಕಿಲೋಮೀಟರ್ನ ಹೋಗೋದಕ್ಕೆ ಈ ರೀತಿನೇ ರೋಡ್ ಇರುತ್ತೆ. ಅಲ್ಲಲ್ಲಿ ಸ್ವಲ್ಪ ಬಂಡೆಗಳ ಮೇಲೆ ಹೋಗೋದಿರುತ್ತೆ. ಇಲ್ಲಿ ಯಾವುದೇ ರೀತಿ ನಾವು ಬೆಟ್ಟ ಗುಡ್ಡಗಳನ್ನು ಹತ್ಕೊಂಡು ಹೋಗೋ ನೆಸಸ್ಸು ಇರೋದಿಲ್ಲ. ಅದರಿಂದ ನಾವಿವಾಗ ಹೋಗ್ತಾ ಇರುವ ದೇವಾಲಯಕ್ಕೆ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರೂ ಸಹ ಹೋಗಿ ದೇವರನ್ನ ದರ್ಶನ ಪಡ್ಕೊಂಡು ಬರಬಹುದು. ಮತ್ತೆ ಅಲ್ಲಿರುವ ವಿಸ್ಮಯಕಾರಿ ಕೊಳವನ್ನು ಸಹ ಭೇಟಿ ನೀಡ್ತಾರೆ. ನಾವು ಕಾಡಿನಲ್ಲಿ ನಡ್ಕೊಂಡು ಹೋಗ್ತಿದ್ದಂಗೆ ನಮ್ಮ ರೈಟ್ ಸೈಡಿಗೆ ಇಲ್ಲಿ 7 ಸುತ್ತಿನ ಚಕ್ರವ್ಯೂಹನ ರಚನೆಯನ್ನ ಮಾಡಿರೋ ರೀತಿ ಕಲ್ಲಿನಲ್ಲಿ ಕಟ್ಟಿರೋದನ್ನ ನೋಡ್ತೀವಿ. ನಿಮಗೆ ಚಕ್ರವ್ಯೂಹದ ಬಗ್ಗೆ ತಿಳಿದಿದೆ ಅಲ್ವಾ? ಅರ್ಜುನನ ಮಗನಾದ ಅಭಿಮನ್ಯು ಈ ಚಕ್ರವ್ಯೂಹದಲ್ಲಿ ಸಿಕ್ಕಿ ತನ್ನ ಪ್ರಾಣವನ್ನ ತ್ಯಜಿಸಿದ್ದರು. ಸೊ ನಾವು ಈ ಜಾಗದಲ್ಲಿ 7 ಸುತ್ತಿನ ಚಕ್ರವ್ಯೂಹನ ನೋಡ್ತೀವಿ. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂಗೆ ನಮಗೆ ಕಾರೆಸಿದ್ದಿ ವೀರಾಂಜನೇಯ ಸ್ವಾಮಿ ದೇವಾಲಯ ಮತ್ತೆ ಅದರ ಪಕ್ಕದಲ್ಲಿ ಶಿವನ ದೇವಾಲಯವು ಸಹ ನೋಡ್ತೀವಿ. ಇಲ್ಲಿ ಅನೇಕ ಋಷಿ ಮುನಿಗಳು ವಾಸಿಸಿದ್ದ ಸ್ಥಳ ಎಂದು ಹೇಳ್ತಾರೆ. ಇಲ್ಲಿ ಇದ್ದಂತಹ ಋಷಿ ಮುನಿಗಳ ಫೋಟೋವನ್ನು ಸಹ ಇಲ್ಲಿ ಹಾಕಿರೋದನ್ನ ನೋಡಬಹುದು. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂಗೆ ನಮಗೆ ಸುವರ್ಣಮುಖಿ ಅಂತ ಕರೆಯುವ ಕಲ್ಯಾಣಿ ಕಾಣಿಸುತ್ತೆ. ಪಾಂಡವರ ವಂಶಸ್ಥರಾದ ಮಹಾರಾಜ ಜನಮೇಜಯನು ಒಂದು ಕಾಯಿಲೆಯಿಂದ ಬಳಲುತ್ತಿದ್ದರು. ತನ್ನ ಕಷ್ಟಗಳನ್ನು ಹೋಗಲಾಡಿಸಲು ಅವರು ಋಷಿಗಳ ಸಲಹೆಯನ್ನು ಪಡೆದರು. ಋಷಿಗಳು ಜನಮೇಜಯರಿಗೆ ಒಂದು ಸಲಹೆಯನ್ನ ನೀಡುತ್ತಾರೆ. ಅದು ಜನಮೇಜಯನ ಪೂರ್ವಜರು ನಿರ್ಮಿಸಿದಂತಹ ದೇವಾಲಯಗಳಿಗೆ ಭೇಟಿ ನೀಡಿದರೆ ಮಾತ್ರ ಅವರಿಗೆ ಎಲ್ಲ ಕಷ್ಟಗಳು ಮಾಯವಾಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಜನಮೇಜಯರು ಎಲ್ಲ ದೇವಾಲಯಗಳನ್ನು ದರ್ಶನವನ್ನು ಪಡೆಯಲು ನಿರ್ಧರಿಸಿದರು. ಅವರು ತೀರ್ಥಯಾತ್ರೆಯಲ್ಲಿದ್ದಾಗ ಪಾಂಡವರು ನಿರ್ಮಿಸಿದಂತಹ ಚಂಪಕಧಾಮ ದೇವಾಲಯಕ್ಕೆ ಬಂದರು. ಜನಮೇಜಯ ಮಹಾರಾಜ ಜೊತೆ ಒಂದು ನಾಯಿ ಸಹ ಬಂದಿರುತ್ತದೆ. ಅದಕ್ಕೂ ಸಹ ಅದೇ ರೋಗ ಬಂದಿರುತ್ತದೆ. ಕಾಡಿನ ಮಧ್ಯದಲ್ಲಿ ಬಾಯಾರಿಕೆಯಾಗಿ ನಾಯಿ ಕಲ್ಯಾಣಿಯನ್ನ ನೋಡುತ್ತದೆ. ಅದು ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಕಲ್ಯಾಣಿಯ ನೀರನ್ನು ಕುಡಿಯುತ್ತದೆ.
ನಾಯಿ ನೀರನ್ನು ಮುಟ್ಟಿದ ತಕ್ಷಣ ಇದ್ದ ರೋಗವೆಲ್ಲ ಮಾಯವಾಗುತ್ತದೆ. ಈ ಘಟನೆಯನ್ನು ನೋಡಿದ ಜನಮೇಜಯನು ತಕ್ಷಣ ಕಲ್ಯಾಣಿಯಲ್ಲಿ ಸ್ನಾನ ಮಾಡುತ್ತಾರೆ. ಸ್ನಾನ ಮಾಡಿದ ತಕ್ಷಣ ರಾಜನಿಗೆ ಇದ್ದಂತಹ ರೋಗ ಮುಕ್ತವಾಗುತ್ತದೆ. ತಕ್ಷಣವೇ ಹನುಮಂತ ಸ್ವಾಮಿಯು ಪ್ರತ್ಯಕ್ಷರಾಗಿ ಜನಮೇಜಯನನ್ನು ಆಶೀರ್ವದಿಸುತ್ತಾರೆ. ಈ ಕಲ್ಯಾಣಿಯು ಹನುಮಂತನ ವಾಸಸ್ಥಾನವಾಗಿದ್ದು, ಈ ತೀರ್ಥವು ಉತ್ತಮ ಗುಣಗಳು ಮತ್ತು ಔಷಧಿಯ ಗುಣಗಳನ್ನು ಹೊಂದಿದೆ ಎಂದು ಮತ್ತು ಎಲ್ಲ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇಲ್ಲಿರುವ ನೀರಿಗೆ ಇದೆ ಅಂತ ಹನುಮಂತನು ತಿಳಿಸುತ್ತಾರೆ. ಈ ಕಲ್ಯಾಣಿಯಲ್ಲಿರುವ ಈ ನೀರನ್ನು ಸುವರ್ಣಮುಖಿ ಎಂದು ಕರೆಯಲಾಗುತ್ತದೆ. ಕಲ್ಯಾಣಿಯ ಕೆಳಭಾಗದಲ್ಲಿ ಹನುಮಂತನ ವಿಗ್ರಹವೂ ಸಹ ಇದೆ. ವರ್ಷಕ್ಕೆ ಒಮ್ಮೆ ಈ ಕಲ್ಯಾಣಿಯಲ್ಲಿರುವ ನೀರನ್ನು ತೆಗೆದು ಹನುಮಂತನಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತೆ ಈ ಕಲ್ಯಾಣಿಯನ್ನು ತುಂಬೋದಕ್ಕೆ ಬಿಡ್ತಾರೆ. ಆ ರೀತಿ ಪೂಜೆಯನ್ನು ಸಲ್ಲಿಸುವುದು ರಾಮನವಮಿಯ ದಿನ ಮಾತ್ರನೇ. ಆ ಪೂಜೆಯನ್ನು ನೋಡೋದಕ್ಕೆ ಅನೇಕ ಜನರು ಅನೇಕ ಕಡೆಗಳಿಂದ ಬಂದು ಇಲ್ಲಿ ಸೇರುತ್ತಾರೆ. ಇಲ್ಲಿ ನಾವು ಅಂಬಾಭವಾನಿ ಮತ್ತು ಭವಾನಿ ಶಂಕರ ಮಂದಿರವನ್ನು ನೋಡ್ತೀವಿ. ನಿಮಗೆ ಈ ದೇವಾಲಯವನ್ನು ನೋಡಿಕೊಂಡು ಮತ್ತೆ ನಿಮಗೆ ಟೈಮ್ ಇದೆ ಅಂತ ಅಂದರೆ ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲೇ ಇರುವ ಬನ್ನೇರುಘಟ್ಟ ಝೂಗೆ ಸಹ ಹೋಗಬಹುದು. ಮತ್ತು ಝೂ ಪಕ್ಕದಲ್ಲೇ ಇರುವ ಶ್ರೀ ಖಾಟು ಶ್ಯಾಮ್ ದೇವಾಲಯಗೆ ಸಹ ಹೋಗಬಹುದು. ಈ ಖಾಟು ಶ್ಯಾಮ್ ದೇವಾಲಯದಲ್ಲಿ ನಾವು ರಾಧಾಕೃಷ್ಣ, ಸೀತಾರಾಮ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ, ಅದರ ಜೊತೆಗೇನೆ ನಾವು ಶ್ರೀ ಖಾಟು ಶ್ಯಾಮ್ ಅವರ ಸಹ ದರ್ಶನವನ್ನ ಪಡ್ಕೋಬಹುದು. ನೀವು ಆದಷ್ಟು ಬೇಗ ಈ ಬನ್ನೇರುಘಟ್ಟದಲ್ಲಿರುವ ಚಂಪಕಧಾಮನ ದರ್ಶನವನ್ನ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.